ಹಾಯ್ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ನೀರು ಸರಬರಾಜು ಮಂಡಳಿಯಿಂದ ವಿವಿಧ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಹುದ್ದೆಗೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. KUWSDB ರಿಕ್ರೂಟ್ಮೆಂಟ್ ಕರ್ನಾಟಕ ರಾಜ್ಯ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಬೆಂಗಳೂರು. ಇಲ್ಲಿ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ಕೊಂಬರೋಣ ಬನ್ನಿ, ಯಾವ ಹುದ್ದೆಗಳು, ಯಾವ ಟೈಪ್ ಹುದ್ದೆಗಳು ಕರೆದಿದ್ದೇವೆ ಅಂತ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಮತ್ತು ನೀರು ಸರಬರಾಜು ಮಂಡಳಿ ಮತ್ತು ಒಳಚರಂಡಿ ಮಂಡಳಿ. ಹುದ್ದೆ ಹೆಸರು ಬಂದ್ಬಿಟ್ಟು ಸಹಾಯಕ ಇಂಜಿನಿಯರ್ ಸಿವಿಲ್ ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ. ಸಿವಿಲ್ ಇಂಜಿನಿಯರಿಂಗ್ ಜಾಬ್ಸ್ ತುಂಬ ಜನ ಹುಡುಕ್ತಿದ್ರು. ಸೊ ಅವರು ಕೇಳಿದರು ಕಮೆಂಟ್ ಬಾಕ್ಸಲ್ಲಿ. ಸೊ ಇದು ಸಿವಿಲ್ ಇಂಜಿನಿಯರಿಂಗ್ ಮಾಡಿದವ್ರಿಗೂ ಕೂಡ ಒಂದು ಜಾಬ್ ಆಗುತ್ತೆ. ಸೊ ಅದರ್ ಡಿಗ್ರಿಯವರು ಕೂಡ ಅಪ್ಲೈ ಮಾಡ್ಬೋದು. ವಿದ್ಯಾರ್ಹತೆ ಮುಂದೆ ತಿಳಿಸಿದ್ದೀನಿ, ನೀವು ನೋಡ್ಬೋದು. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 64 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಹುದ್ದೆಗಳು ಸಹಾಯಕ ಇಂಜಿನಿಯರ್ ಸಿವಿಲ್ ಟೋಟಲ್ 50 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಅದು 14 ಹುದ್ದೆಗಳು ಖಾಲಿ ಇದ್ದಾವೆ. ಸಿವಿಲ್ ಇಂಜಿನಿಯರ್ ಹುದ್ದೆ ಸ್ವಲ್ಪ ಜಾಸ್ತಿ ಈ ಸತಿ ಕಾಲ್ ಆಗಿದ್ದಾವೆ, 50 ಹುದ್ದೆಗಳು ಖಾಲಿ ಆಗಿದೆ. ಮತ್ತು FDA ಪ್ರಥಮ ದರ್ಜೆ ಸಹಾಯಕರು ಎಲ್ಲರಿಗೂ ಗೊತ್ತಿರೋ ಅಂಥ ಹುದ್ದೆ, ಇದು 14 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ವಿದ್ಯಾರ್ಹತೆ ಬಂದ್ಬಿಟ್ಟು ಸಹಾಯಕ ಇಂಜಿನಿಯರ್ ಅಭ್ಯರ್ಥಿಗಳು ಭಾರತದ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದ BE ಅಥವಾ BTech ಇಂಜಿನಿಯರಿಂಗ್ ಪದವಿಯನ್ನು ಸಿವಿಲ್ ವಿಭಾಗದಲ್ಲಿ ಮುಗಿಸಿರಬೇಕು. ಅಂದರೆ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು. ಅದು ಯಾವುದೇ BE ಅಥವಾ BTech ಇಂಜಿನಿಯರಿಂಗ್ ಸಿವಿಲ್ ಆ ವಿಭಾಗದಲ್ಲಿ ಮುಗಿಸಿರಬೇಕಾಗಿರುತ್ತೆ. ತುಂಬ ಜನ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದವರು ಜಾಬ್ ಇಲ್ಲ ಅಂತ ಕೇಳ್ತಿರು. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ FDA ಹುದ್ದೆಗಳು ಇದು. ಅದು ಭಾರತೀಯ ಅಭ್ಯರ್ಥಿ ಕಾನೂನು ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ BCom ಪದವಿಯನ್ನು ಮುಗಿಸಿರಬೇಕು. ಇದಕ್ಕೆ BCom ಮುಗಿಸಿರಬೇಕು. ಮತ್ತು ಇದು BTech ಅಥವಾ BE ಇಂಜಿನಿಯರಿಂಗ್ ಸಿವಿಲ್ ವಿಭಾಗದಲ್ಲಿ ಮುಗಿಸಿರಬೇಕಾಗಿರುತ್ತೆ. ಸೊ ವಿದ್ಯಾರ್ಹತೆ ನೋಟಿಫಿಕೇಷನಲ್ಲಿ ಇದನ್ನ ನಿಗದಿಪಡಿಸಿದ್ದಾರೆ. ಸೊ ನೋಟಿಫಿಕೇಷನ್ನ ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದೀನಿ, ನೋಟಿಫಿಕೇಷನ್ ಲಿಂಕ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ ನೋಟಿಫಿಕೇಷನ್ ಒಂದು ಸತಿ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಸೊ ವಯೋಮಿತಿ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷಗಳನ್ನು ಪೂರೈಸಿರಬೇಕಾಗಿರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷಗಳು. ಮತ್ತು ಪ್ರವರ್ಗ 2A 2B 3A 3B ಅವ್ರಿಗೆ 38 ವರ್ಷಗಳ ಕಾಲ. SC ST ಪ್ರವರ್ಗ 1 ಅವರಿಗೆ 40 ವರ್ಷಗಳ ಕಾಲ ನಿಗದಿಪಡಿಸಿದ್ದಾರೆ. ಸೊ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆ ಕೊಟ್ಟಿದ್ದಾರೆ. ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆಯನ್ನು ನೀಡಿದ್ದಾರೆ. ವೇತನ ಶ್ರೇಣಿ ನೋಡ್ಕೊಂಬರೋದಾದರೆ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಅದಕ್ಕೆ 43,100ರಿಂದ 83,900ವರೆಗೆ ವೇತನವನ್ನು ನಿಗದಿಪಡಿಸಿದ್ದಾರೆ. ಸೊ ಗೌರ್ಮೆಂಟ್ ಜಾಬ್ ಒಳ್ಳೆ ಜಾಬು, ಫಿಕ್ಸ್ ಆದರೆ ಮತ್ತು ಇನ್ನೂ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ಲೇ ಇದು 43,100ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಹುದ್ದೆ ಇದು 27,650ರಿಂದ 52,250. ಸೊ ಇದ್ರದ್ದು ಇನಿಷಿಯಲ್ ಸ್ಯಾಲ್ರಿ 27,650 ಆಗಿರುತ್ತೆ. ಸೊ ಅದು ಮುಂದೆ ಇನ್ನೂ ಇನ್ಕ್ರೀಸ್ ಆಗ್ತಾ 52,650ವರೆಗೆ ಕೂಡ ಹೋಗುತ್ತೆ. ಸೊ ಅಪ್ಲೈ ಮಾಡಿ, BTech ಕಂಪ್ಲೀಟ್ ಆಗಿರೋರೆಲ್ಲ. ಸೊ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 2A 2B 3A 3B ಅವ್ರಿಗೆ 750ನ ನಿಗದಿಪಡಿಸಿದ್ದಾರೆ. SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿನ ನಿಗದಿಪಡಿಸಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸ್ಬೋದು. ಅಂದರೆ ಗೂಗಲ್ ಪೇ, ಫೋನ್ಪೇ ಯಾವುದರ ಮೂಲಕ ಕೂಡ ನೀವು ಇದಕ್ಕೆ ಹಾಕ್ಬೋದಾಗಿರುತ್ತೆ. ಆಯ್ಕೆ ವಿಧಾನ ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಹುದ್ದೆಗೆ ಆಯ್ಕೆ ಮಾಡಲಾಗುವುದು. ಸೊ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ, ಇದಕ್ಕೆ ಅಂತ ನಿಗದಿಪಡಿಸಿರೋದು, ಅದರ ಅಟೆಂಡ್ ಮಾಡಬೇಕು. ಮತ್ತು ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರನ್ನ 1:10 ರೇಷಿಯೋಲಿ ಇಂಟರ್ವ್ಯೂಗೆ ಕರೆದ್ಬಿಟ್ಟು ಸಂದರ್ಶನ ನಡೆಸ್ಬಿಟ್ಟು ಅದನ್ನ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಪ್ರಮುಖ ದಿನಾಂಕಗಳು ನೋಡ್ಕೊಂಡು ಬರೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 12 ಮಾರ್ಚ್ 2024 ಸ್ಟಾರ್ಟ್ ಆಗುತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 14, 2024. ಸೊ ನಿಯರ್ಲಿ 1 ಮಂತ್ ಕಾಲ ಟೈಮ್ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ನೋಟಿಫಿಕೇಷನ್ನ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಅದ್ರ ಕೆಳಗಡೆನೇ ಅಪ್ ಟು ಅಪ್ಲೈ ಅಂದ್ಬಿಟ್ಟು ಒಂದು ಲಿಂಕ್ನ ಕೊಟ್ಟಿದ್ದೀನಿ, ಅದು ಆ ವೆಬ್ಸೈಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ನೀವು ಅಲ್ಲೇ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ. ಸೊ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.